ಇದ್ರಲ್ಲ ಇವತ್ತು ಬಹಳ ಸುಂದರವಾಗಿ ಒಂದು ಆಫ್ ರೋಡ್ ನಡೀತಾ ಉಂಟು. ಸೊ ಈ ಒಂದು ಆಫ್ ರೋಡ್ ನಲ್ಲಿ ಬೆಂಗಳೂರಿನಿಂದ ಇವತ್ತೊಂದು ಟೀಮ್ ನಮ್ ಜೊತೆಗೆ ಇದ್ದಾರೆ. ಬನ್ನಿ ಆ ಒಂದು ಟೀಮ್ ಜೊತೆ ಒಂದಷ್ಟು ವಿಚಾರಗಳನ್ನು ಬಿಜಾಪುರ ಅಂತ ಕೂಡ ಹೇಳ್ತಿದ್ದಾರೆ. ಸೊ ಬೆಂಗಳೂರು ಮತ್ತು ಬಿಜಾಪುರದಿಂದ ಒಂದು ನಮ್ಮ ತಂಡದವರು ಇದ್ದಾರೆ. ಬನ್ನಿ ಅವ್ರ ಜೊತೆ ಒಂದಷ್ಟು ವಿಚಾರಗಳನ್ನು ಮಾತಾಡ್ಕೊಂಡು ಬರೋಣ. ಬನ್ನಿ ಸರ್, ನಮಸ್ಕಾರ. ನಮಸ್ಕಾರ ಸರ್, ತಾವು ಎಲ್ಲಿಂದ ಬಂದಿದ್ದೀರಿ ಸರ್? ಬ್ಯಾಂಗ್ಳೂರಿಂದ ಬಂದಿರೋದು. ಬ್ಯಾಂಗ್ಳೂರ್ ಬಂದಿದ್ದೀರಿ. ತಮ್ಮ ಹೆಸರು ಸರ್? ಹೇಮಂತ್ ಕುಮಾರ್ ಅಂತ. ನಮ್ ಜೊತೆಗೆ ಹೇಮಂತ್ ಕುಮಾರ್ ಅವರಿದ್ದಾರೆ. ಬನ್ನಿ ಹೇಮಂತ್ ಕುಮಾರ್ ನಮ್ಮ ಒಂದು ಎಕ್ಸ್ಪೀರಿಯನ್ಸ್ ಹೇಳಿ ಸರ್. ಸರ್, ಎಕ್ಸ್ಪೀರಿಯನ್ಸ್ ತುಂಬಾ ಚೆನ್ನಾಗಿತ್ತು. ಮೋರಲೆಸ್ ನಮ್ದು ಇವತ್ತು ಸ್ಟೇಜ್ ಇರೋದ್ರಿಂದ ಇದಿದೆ. ಮತ್ತೆ ನಮ್ಮ ಟೀಮ್ ಇಂದ ಮೇಡಮ್ ನಿನ್ನೆ ಲೇಡೀಸ್ ಕ್ಯಾಟಗರಿ ಪ್ಲೇ ಮಾಡಿದ್ದಾರೆ, ಪ್ಲಸ್ ಡೀಸೆಲ್ ಸ್ಟಾಕ್ ಡೀಸೆಲ್ ಪೇ ಮಾಡಿದ್ದಾರೆ. ಸೊ ನೀವು ಅವ್ರನ್ನ ಕೇಳ್ಬೋದು, ಎಕ್ಸ್ಪೀರಿಯನ್ಸ್ ಅವ್ರು ನಿನ್ನೆ ಇದ್ರು. ನಾವು ಜಸ್ಟ್ ವ್ಯೂವರ್ಸ್ ಆಗಿದ್ವಿ ನಿನ್ನೆ. ಇವತ್ತು ನಾವು ಪ್ಲೇಯರ್ಸ್ ಆಗಿದ್ವಿ. ಇವತ್ತು ಎಸ್ಟರ್ಡೇ ಅವರು ಪ್ಲೇಯರ್ ಆಗಿದ್ರು. ಸೊ ನಾವು ವ್ಯೂವರ್ ಆಗಿದ್ದೀವಿ. ಸೊ ನೋಡಿ, ಅದೇ ರೀತಿ ಮೇಡಮ್ ಅವರು ನಿನ್ನೆ ಬಂದಿದಾರಂತೆ. ಸೊ ಅವ್ರ ಜೊತೆ ಕೂಡ ಮಾತಾಡ್ಕೊಂಡು ಬರೋಣ. ಮೇಡಮ್, ತಮ್ಮ ಹೆಸರು? ಮೀನಾ. ತಾವು ಬೆಂಗಳೂರಾ? ಬೆಂಗಳೂರು. ನೋಡಿ, ಮೀನಾ ಅವರು ಕೂಡ ಇವತ್ತು ಬೆಂಗಳೂರಿನಿಂದ ಬಂದಿದ್ದಾರೆ. ಮೇಡಮ್, ಹೇಗೆ ಅನ್ಸ್ತಾ ಉಂಟು ನಮ್ಮ ಮಂಗಳೂರು ಇವತ್ತು? ರಿಯಲಿ ಇಟ್ಸ್ ವೆರಿ ಬ್ಯೂಟಿಫುಲ್, ಪ್ಲೆಸೆಂಟ್ ವೆದರ್. ನಿನ್ನೆ ಸ್ವಲ್ಪ ಬಿಸಿ ಇತ್ತು, ಬಟ್ ದ ಟ್ರ್ಯಾಕ್ಸ್ ವರ್ ರಿಯಲಿ ಗುಡ್. ತುಂಬಾ ಚೆನ್ನಾಗಿತ್ತು ಟ್ರ್ಯಾಕ್ಸ್ ಮಾತ್ರ. ನಾವು ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ ನಮಗೆ ಅಷ್ಟು ಕಷ್ಟ ಕೊಟ್ಟಿದ್ರು ಅಂದ್ರೆ. ಮಾಡಿಫೈಡ್ಗೆ ನಾವು ಇಮ್ಯಾಜಿನ್ ಮಾಡ್ಕೋತಾ ಇದ್ವಿ ದಟ್ ಇಟ್ ವಿಲ್ ಬಿ ಮೋರ್ ಟಫ್ ಅಂತ. ಯಾ, ಇಟ್ ಈಸ್ ಟಫರ್ ಅಂಡ್ ಇಟ್ ಇಸ್ ರಿಯಲಿ ಗುಡ್. ರಿಯಲಿ ಗುಡ್. ನೋಡಿ, ತುಂಬಾ ಖುಷಿ ಆಗ್ತಾ ಉಂಟಂತೆ. ಮೇಡಮ್, ತಾವು ನಿನ್ನೆ ಪಾರ್ಟಿಸಿಪೇಟ್ ಮಾಡಿದ್ರಾ? ಹೌದು. ಇವರು ಕೂಡ ಮೇಡಮ್ ಪೋಡಿಯಂ ಬಂದಿದೆ, ಪ್ರೈಸ್. ನೋಡಿ, ಮೇಡಮ್ ಕೂಡ ನಿನ್ನೆ ಪಾರ್ಟಿಸಿಪೇಟ್ ಮಾಡಿದ್ರಿ. ಮೇಡಮ್, ತಮ್ಗೆ ಇವಾಗ ನೋಡಿ, ಇವತ್ತು ನೀವು ಮಂಗಳೂರಿಗೆ ಬಂದಿದ್ದೀರಿ. ಮಂಗಳೂರಲ್ಲಿ ನಮ್ದು ಆಫ್ ರೋಡ್ ನಡೀತಾ ಉಂಟು. ಇದಕ್ಕಿಂತ ಮುಂಚೆ ಎಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ರಿ? ಕೇರಳ, ಕನಕಪುರ ಅಂದ್ರೆ ಬೆಂಗಳೂರು, ತಮಿಳುನಾಡು, ಕೇರಳ ಆಗಿದೆ. ಹಂಪಿ ನೆಕ್ಸ್ಟ್ ಇವೆಂಟ್ ಬರುತ್ತೆ, ಅದಕ್ಕೊಂದಿದೆ. ಇಡೀ ಟೀಮ್ ಮತ್ತೆ ಹಂಪಿಗೆ ಹೊರಟಿದೀವಿ. ನೋಡಿ ಬಂಧುಗಳು, ಈ ಟೀಮ್ ಬಗ್ಗೆ ಹೇಳ್ಬೇಕಾದ್ರೆ ನೋಡಿ, ಕೇರಳದಲ್ಲಿ ಲಾಸ್ಟ್ ಮಂತ್ ಆಗಿತ್ತಂತೆ. ಕೇರಳದಲ್ಲಿ ಕೂಡ ಪಾರ್ಟಿಸಿಪೇಟ್ ಮಾಡಿದ್ರು. ಈಗ ಹಲವಾರು ಕಡೆಗಳಲ್ಲಿ ಇಂತ ಒಂದು ಆಫ್ ರೋಡ್ ನಡೀತಾ ಇರುತ್ತೆ. ಎಲ್ಲ ಕಡೆಯಲ್ಲಿ ಕೂಡ ಪಾರ್ಟಿಸಿಪೇಟ್ ಮಾಡ್ತಾ ಇರ್ತಾರೆ. ಸೊ ಮೇಡಮ್, ಇವಾಗ ನೋಡಿ, ನೀವು ಹೇಳಿದ್ರಿ ಕೇರಳ, ಬೆಂಗಳೂರು ಈ ತರ ಎಲ್ಲ ಪಾರ್ಟಿಸಿಪೇಟ್ ಮಾಡ್ತಾ ಇದ್ರಿ. ಸೊ ತಮ್ಗೆ ಪ್ರಶಸ್ತಿ ಏನಾದ್ರು ಬಂದಿದೆ ಅಂದ್ರೆ ಇವಾಗ ಅದ್ರ ಬಗ್ಗೆ ಒಂದು ಎಲ್ಲಿ ಬಂದಿದೆ? ಇದ್ರಲ್ಲೂ ಬಂದಿದೆ. ಲಾಸ್ಟ್ ಇವೆಂಟ್ ನಾನು ಇದುವರೆಗೂ 6 ಕಾಂಪಿಟೇಷನ್ಸ್ ಅಟೆಂಡ್ ಮಾಡಿದ್ದೀನಿ. 6 ಅಲ್ಲೇ 5 ಪೋಡಿಯಂ ವಿನ್ ಆಗಿದೆ. ಫಸ್ಟ್ ಪ್ರೈಸ್ ಬಂದಿದೆ. ತಮಿಳ್ನಾಡಲ್ಲಿ ಇಟ್ ವಾಸ್ ಅನ್ ಎಕ್ಸ್ಪೀರಿಯನ್ಸ್. ಇಟ್ ಈಸ್ ದ ಮೋಸ್ಟ್ ಟಫೆಸ್ಟ್ ಚಾಲೆಂಜ್, ಪಾಲಾರ್ ಚಾಲೆಂಜ್ ಅಂತ. ಹಿ ಈಸ್ ಒನ್ ಆಫ್ ದ ಬೆಸ್ಟ್ ಡ್ರೈವರ್ಸ್ ಆಫ್ ಪಾಲಾರ್ ಚಾಲೆಂಜ್. ಅಂಡ್ ನಿಶ್ಚಲ್ ಅಂತ, ಹಿ ಬಿಲ್ಡ್ಸ್ ಆಲ್ ಆಫ್ ಅವರ್ ವೆಹಿಕಲ್ಸ್. ಅಂಡ್ ಯಾ, ಹಿ ಈಸ್ ಅ ಮಾಸ್ಟರ್ ಪೀಸ್. ಸೊ ಆಫ್ ಬೀಟ್ ಆಟೋಮೋಟಿವ್ಸ್ ಅಂತ. ಅವ್ರದ್ದು ಇವಾಗ ಮಾತಾಡ್ಸಿದ್ರೆ ಚಂದ ಉಂಟು. ನೋಡಿ, ಇವರು ಹೇಳ್ತಾ ಇದ್ದಾರೆ, ಇವ್ರ ಜೊತೆ ನಿಶ್ಚಲ್ ಅವರು ಬಂದಿದ್ದಾರೆ. ಸೊ ಈಸ್ ಅ ಮಾಸ್ಟರ್ ಪೀಸ್ ಅಂತ ಹೇಳ್ತಾ ಇದ್ದಾರೆ. ಬನ್ನಿ ನಿಶ್ಚಲ್ ಅವ್ರ ಜೊತೆ ಒಂದಷ್ಟು ವಿಚಾರಗಳು ಮಾತಾಡ್ಕೊಂಡು ಬರೋಣ. ಆಲ್ಮೋಸ್ಟ್ 15 ಇಯರ್ಸ್ ಇಂದ ಆಫ್ ರೋಡ್ ಮಾಡ್ತಾ ಇದ್ದಾರೆ. 15 ಎಕ್ಸ್ಪರ್ಟ್. ಹಿ ಇಸ್ ಅನ್ ಎಕ್ಸ್ಪರ್ಟ್. ಸರಿ ಸುಮಾರು ಅಂದ್ರೆ 15 ವರ್ಷಗಳಿಂದಲೂ ಕೂಡ ಇವರು ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾರೆ ಈ ಒಂದು ಆಫ್ ರೋಡ್ ನಲ್ಲಿ. ನಿಶ್ಚಲ್ ಅವರು 100% ನಿಶ್ಚಲ್ ಅವ್ರ ಜೊತೆ ನಾವು ಮಾತಾಡ್ಕೊಂಡು ಬರೋಣ. ಬನ್ನಿ ಸರ್. ಸರ್, ನೀವು ಉಡುಪಿದಾರ? ಅಪ್ಪನ ನಮ್ಮ ನಿಶ್ಚಲನಾಗ ತುಳು ಗೊತ್ತುಂಡು. ಸೊ ನಮ್ಮ ತುಳುಟ್ಟೆ ಪಾತೇರ್ಗೆ ಬೇಡ. ಸೊ ತುಳುನು ಕೇಂಡ ಬಾರಿ ಪೊರ್ಲುಗೆ. ಸರ್, ಎಂಚ ಪುದರಿರ್ನ ನಿಶ್ಚಲ ತುಳು ಗೊತ್ತುನ ತೇರೆಗೆ ಗೊತ್ತುಂಡು. ಬಚ್ಚ ನಮ್ಮ ಉಡುಪಿಂದ ಬನ್ನಾಗ ಇರ ತುಳು ನಮ್ಮ ಊರ್ದಾರ ಈರಡ ನಮ್ಮ ಪಾತೆರಡು. ಸೊ ಈರೇಗ ತುಳು ಗೊತ್ತುಂಡು. ಸೊ ಮೊಕ್ಲೇ ಪುರ ತುಳು ಕಲ್ಪಾಯರ ಈಜಿ ಕಲ್ಪಾವಡು. ನೀವು ಕೂಡ ತುಳು ಕಲಿಬೇಕು. ಕಲಿತೀರಲ್ಲ? ನಮ್ಮ ನಿಶ್ಚಲ್ ಕಲಿಸ್ಕೊಟ್ರೆ ಕಲಿಸ್ತೀರಾ? ನೋಡಿ ನಿಶ್ಚಲ್ ಅವರೇ, ನಿಶ್ಚಲ್ ಎಂಬೆರೆ ತುಳಿ ಈರ್ ಕಲ್ಪದ ಕೊರ್ನ ಕಲ್ಪೇರಿಗೆ ಈರ್ 100% ಕಲ್ಪದ ಕೊರಡು. ನಿಶ್ಚಲ್ ಎಂಬೆರೆ ತುಳಿ ಈರ್ನ ಫ್ರೆಂಡ್ಸ್ ನಾಕ್ಲು ಮಾತ ಬೈದೇರು ಎಣಿತ ನಮ್ಮ ಈ ಒಂದು ಆಫ್ ರೋಡ್ ಒಂಜಿ ಕಾರ್ಯಕ್ರಮಕ್ಕೆ ಎಂಚ ಒಂದು ನಿಶ್ಚಲ್ ಅವರು ಒಂಚೂರು ಪನ್ಪರ ಒಂದು ಆರ್ಗನೈಸ್ ಮಲ್ತದಿನ ಟೀಮ್ಗೆ ವೆರಿ ಥ್ಯಾಂಕ್ಸ್. ಮಸ್ತ್ ಎಡ್ಡೆಡ್ ಮಲ್ತದೇರು, ವೆರಿ ನೀಟ್ ಆಗಿ ಮಲ್ತದೇರು. ಸ್ಟೇಜಸ್ ಆರ್ ವೆರಿ ಟೆಕ್ನಿಕಲ್ ಅಂಡ್ ಟಫ್ ಆಲ್ಸೋ. ಇಟ್ಸ್ ನಾಟ್ ತೂಯಿ ಲೆಕ್ಕೇಜಿ ಡ್ರೈವಿಂಗ್ ಸೀಟೆಡ್ ಕುಲ್ಲು ನಗನೆ ಬೇತೆ ಲೆಕ್ಕಪ್ಪಡು, ಪಿದೆಡ್ ತೂಪಿನಕ್ಲೆಗೆ ಬೇತೆ ನಪ್ಪಡು. ಸೊ ಟೆಕ್ನಿಕಲ್ ಸ್ಟೇಜ್ ಮಲ್ತದೇರು. ಪಿದೆಡ್ ತೂಪಿನಕ್ಲೆಗೆ ಅವು ಈಸಿ ಆದ ಗಾಡಿ ಪೊಯ್ಲಕ್ಕ ತೋಜುಂಡು. ಉಳ್ಳಾಡಿ ಎಂಕ್ಲೆ ಗೊತ್ತುಂಡು ಗಾಡಿ ಎಂಚ ಒಂದೊಂದು. ಅಪಾರ್ಟ್ ಫ್ರಮ್ ದಟ್ ಆರ್ಗನೈಸೇಷನ್ ಅವಡ್ ದ ವೇ ದೇ ಕಂಡಕ್ಟೆಡ್ ಇಂಡಿವಿಜುವಲ್ ಅದು ಪೂರಕ್ಲೇನ್ ಲೆತ್ತದ ಮಲ್ತದಿನ ಇನ್ವೈಟ್ ಮಲ್ತದಿನ. ಇಟ್ ಇಸ್ ಆಲ್ ಬ್ಯೂಟಿಫುಲಿ ಡನ್. ವೆರಿ ಚಿಯರ್ಸ್ ಟು K 1920 ಆಫ್ ರೋಡರ್ಸ್. ಹೌದಾ? ಓಕೆ. ನೋಡಿ ನಿಶ್ಚಲ್ ಅವರು ನೋಡಿ, ನಮ್ಗೆ ನೋಡ್ಲಿಕ್ಕೆ ಇವರು ಹೇಳಿದ್ದು 100% ಕರೆಕ್ಟ್. ಯಾಕಂದ್ರೆ ಈ ಒಂದು ಆಫ್ ರೋಡ್ ನಮ್ಗೆ ನೋಡ್ಲಿಕ್ಕೆ ಈಸಿ, ಗಾಡಿ ಡ್ರೈವ್ ಮಾಡಿ ಪೋಲಿ ಬಂಡದು. ಬಟ್ ಅದರದ್ದು ಎಷ್ಟು ಕಷ್ಟ ಉಂಟು, ಅದು ಡ್ರೈವ್ ಮಾಡೋದು ಎಷ್ಟು ಕಷ್ಟ ಉಂಟು ಅಂತ ನೋಡಿ ಇವರು ಹೇಳ್ತಾ ಇದ್ದಾರೆ. ಅದೇ ರೀತಿ ನಿಶ್ಚಲ್ ಸರ್, ತಾವು ಬಂದಿದ್ದೀರಿ, ತಮ್ಮ ಫ್ರೆಂಡ್ಸ್ ಎಲ್ಲ ಬಂದಿದ್ದಾರೆ ಈ ಒಂದು
ಈ ಒಂದು ಕಾರ್ಯಕ್ರಮಕ್ಕೆ. ಸೊ ತುಂಬಾ ಖುಷಿ ಆಯ್ತು. ಅದೇ ರೀತಿ ನೋಡಿ ಇವತ್ತು ವಿಶೇಷವಾಗಿ ಇವತ್ತು ಮಂಗಳೂರಿನಲ್ಲಿ ನಡೀತಾ ಉಂಟು ನಮ್ಮ ಈ ಒಂದು ಆಫ್ ರೋಡ್ ಪ್ರೋಗ್ರಾಮು. ಸೊ ಕುಡ್ಲಡ ಒಂದುಂಡು. ಸೊ ಮಸ್ತ್ ಖುಷಿ ಆಪಂದ ಯಾಪಂಡ ಇನ್ನ ಫ್ರೆಂಡ್ಸ್ ನಾಕ್ಲೇನು ಪೂರ ಇರು ಇನಿ ಲೆತಾಬಾಯಿ ಇದ್ದಾರೆ. ಸೊ ಮಸ್ತ್ ಖುಷಿ ಅಂಡ್ ಸೊ ಅಂಚನೆ ಇನಿ ಕುಡ್ಲಡ ಈ ಒಂಜಿ ತುಳು ಏರು ಮಕ್ಕಳು ಪನೊಂದುಲ್ಲೇರು ಮಸ್ತ್ ಕಡೆಟ್ ಪೂರ ಆಫ್ ರೋಡ್ ಆ ಒಂದು ಉಪ್ಪುಂಡು. ಸೊ ವಿಶೇಷವಾದ ಇನಿ ನಮ್ಮ ಕುಡ್ಲಡ ಒಂದುಂಡು. ಸೊ ಈ ಕುಡ್ಲದ ಒಂಜಿ ಆಫ್ ರೋಡ್ ದ ಬಗ್ಗೆ ದಾದ ಪಂಡ್ರೋನು ಒಂಜಿ ಪನೊಲಿಯ ಇರ್ನ ಪಾತೆರಡು ಕುಡ್ಲಡ್ ದ ಟೆರೆನ್ ಈಸ್ ವೆರಿ ನ್ಯಾಚುರಲ್. ದ ಟೆರೆನ್ ದಾದ ಉಂಡು ಅವು ಮಸ್ತ್ ನ್ಯಾಚುರಲ್ ಆರ್ಟಿಫಿಷಿಯಲ್ ಜಾಸ್ತಿ ಇಜ್ಜಿ. ದ ಟೀಮ್ ಹ್ಯಾಸ್ ವರ್ಕ್ ರಿಯಲಿ ಡೇ ಅಂಡ್ ನೈಟ್ ಟು ಒಂದೊಂದು ಸ್ಟೇಜ್ ಮಲ್ಪೆರೆ ಅವೇನು ಅಕ್ಲ ಗಾಡಿ ಮಲ್ತದ ದ ಎಫರ್ಟ್ಸ್ ವಾಟ್ ದೇ ಪುಟ್. ವಿ ಆರ್ ಆಲ್ ಥ್ಯಾಂಕ್ಫುಲ್ ಫಾರ್ ದ ಟೀಮ್ ಅಂಡ್ ಫಾರ್ ಆಲ್ ದ ಲೋಕಲ್ ಸಪೋರ್ಟ್ ಅಂಡ್ ಇದು ಸಪೋರ್ಟ್ ಫ್ರಮ್ ದ ಚಿಯರಿಂಗ್ ಫ್ರಮ್ ದ ಲೋಕಲ್ಸ್. ವಿ ಆರ್ ವೆರಿ ಹ್ಯಾಪಿ ಫಾರ್ ದಟ್. ನಮ್ಮಕ್ಲ ಒಂಜಿ ಮಸ್ತ್ ಖುಷಿ ಆಪುಂಡು. ನಮ್ಮನೆ ಕುಡ್ಲಾಡ ಒಂದೊಂದು ಪನ್ನಗ ನಮಕ್ ಒಂಜಿ ಪೆರ್ಮೆ ಆಪುಂಡು, ನಾನೆಲ್ಲ ಖುಷಿ ಆಪುಂಡು. ಸೊ ನೋಡಿದ್ರಲ್ಲ ವೀಕ್ಷಕರು, ಇವತ್ತು ನಮ್ ಜೊತೆ ಬೆಂಗಳೂರಿನ ತಂಡದವರು, ಅದೇ ರೀತಿ ಬಿಜಾಪುರದವರು ನಮ್ ಜೊತೆಗೆ ಬಂದ್ರು. ಅದೇ ರೀತಿ ಬೇರೆ ಯಾರಾದ್ರೂ ಮಾತಾಡೋರು ಇದ್ರೆ ಬರ್ಬೋದು. ಸರ್ ಯಾರು ಸರ್ ಬನ್ನಿ ಒಂದು. ಹೌದಾ? ಓ ಬೇರೆ ಯಾರಾದ್ರೂ ಸರ್ ತಮ್ಮ ಹೆಸರು ಹೇಳಿ. ತಮ್ಮ ಹೆಸರು? ಧನಂಜಯ್ ಅಂತ. ಧನಂಜಯ್ ಅವ್ರು ನಮ್ ಜೊತೆ ಎಲ್ಲಿಂದ ಬಂದಿದ್ರಿ ಸರ್? ಆಕ್ಚುಲಿ ಬೇಸಿಕಲಿ ಕೊಡಗು ಇಂದ ಬಂದಿರೋದು. ಕೊಡಗು ಇಂದ ನಮ್ಮ ಧನಂಜಯ್ ಅವರು ಬಂದಿದ್ದಾರೆ. ನಾನು ಕೋ ಡ್ರೈವಿಂಗ್ ಮಾಡ್ತೀನಿ. ಆಕ್ಚುಲಿ ನಾನು ಇಂಡಿಯಾದ ಫ್ಲೋರ್ ಬಾಲ್ ಹೆಡ್ ಕೋಚ್ ಆಗಿ ಸೆಲೆಕ್ಟ್ ಆಗಿದ್ದೀನಿ. ಈಗ ಇಂಡಿಯಾದ ಹೆಡ್ ಕೋಚ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ ನಾನು. ಸರ್ ನಾವು ಮಂಗಳೂರಿಗೆ ಇವತ್ತು ಬಂದಿದ್ದೀರಿ. ಆಫ್ ರೋಡ್ ನ ಕಾರ್ಯಕ್ರಮ ಹೇಗೆ ಅನಿಸ್ತಾ ಉಂಟು? ಖುಷಿ ಆಗ್ತಿದೆ. ಚೆನ್ನಾಗಿ ಮಾಡಿದ್ದಾರೆ ಆರ್ಗನೈಸ್ ಮಾಡಿ. ಡಾಲ್ಟನ್ ಬಂದು ನಮ್ಮ ಫ್ರೆಂಡ್, ಚೆನ್ನಾಗಿ ಮಾಡಿದ್ದಾರೆ. ಇವೆಂಟ್ ಚೆನ್ನಾಗಿ ಮಾಡಿದ್ದಾರೆ, ಆರ್ಗನೈಸ್ ಮಾಡಿದ್ದಾರೆ. ತುಂಬಾ ಖುಷಿ ಆಗ್ತಾ ಉಂಟಲ್ಲ. ಕೊಡಗು ಕಡೆ ಮಳೆ ಏನಾದ್ರು ಉಂಟಾ ಸರ್? ಇದೆ ಸರ್, ತುಂಬಾ ಇದೆಯಲ್ಲ. ಈಗಲೂ ಬರ್ತಾ ಉಂಟಾ? ಗೊತ್ತಿಲ್ಲ ಸರ್, ಹೋಗೇ ಇಲ್ಲ. 3 days ಆಯ್ತು. 3 days ಆಯ್ತಾ? ಹೌದಾ? ಓಕೆ, ಇನ್ನೊಬ್ರು ನಮ್ ಜೊತೆ ಇದ್ದಾರೆ ಹಿರಿಯ, ಅವ್ರ ಜೊತೆ ಮಾತಾಡೋಣ. ತಮ್ಮ ಹೆಸರು? ಮನೋಂತ, ಬಿಜಾಪುರ K20. ಬಿಜಾಪುರ. ಬಿಜಾಪುರ ಸರ್ ಹೇಗೆ ಅನಿಸ್ತಾ ಉಂಟು ನಮ್ಮ ಮಂಗಳೂರಿನ ಒಂದು ಆಫ್ ರೋಡ್? ಚೆನ್ನಾಗಿ ಅನಿಸ್ತಾ ಇದೆ. ವಿಶೇಷವಾಗಿ ಮಂಗಳೂರಿನ ಮುಡಿಪಿನಲ್ಲಿ ನಡೀತಾ ಉಂಟು. ಮುಡಿಪ್ ಅಂತ ಹೇಳಿದ್ರೆ ನಮ್ದು ಇನ್ಫೋಸಿಸ್. ಸೊ ಇನ್ಫೋಸಿಸ್ ಇರುವಂತಹ ಒಂದು ಜಾಗ ನಮ್ದು ಮುಡಿಪ್ ಅಂತ ಹೇಳ್ಬೋದು. ಸೊ ಈ ಒಂದು ಮುಡಿಪಿನಲ್ಲಿ ಇವತ್ತು ಆಫ್ ರೋಡ್ ನಡೀತಾ ಉಂಟು. ಇದ್ರ ಬಗ್ಗೆ ಒಂದು ಅನುಭವ ನಿಮ್ದು? ಮುಡಿಪ ಇನ್ಫೋಸಿಸ್ ಅಂದ್ರೆ ನಮ್ಮ ಕಡೆಯವರೇ, ಸುಧಾಮೂರ್ತಿ ಅವರು. ಅದೊಂದು ಖುಷಿ ಸಂಗತಿ. ಆಫ್ ರೋಡ್ ಎಲ್ಲ ಚೆನ್ನಾಗಿದೆ. ನಾವು ಆಕ್ಚುಲಿ 650 ಕಿಲೋಮೀಟರ್ಸ್ ಇಂದ ಬಂದಿರೋದು. ಆಮೇಲೆ ನಮ್ಮ ಕಡೆ ಮಹಾರಾಷ್ಟ್ರದಿಂದ ಪುನಾದಿಂದಾನು ಬಂದಿದ್ದಾರೆ ನಮ್ಮ ಸಹ್ಯಾದ್ರಿ ಆಫ್ ರೋಡರ್ಸ್. ನಾವು ಕರ್ನಾಟಕದಲ್ಲ ಕೂಡ್ಬಿಟ್ಟೆಲ್ಲ ಬಂದಿದ್ದೀವಿ. ಇವೆಂಟ್ ಆಗ್ತದೆ, ಒಳ್ಳೆ ಜಾಗ ಇದೆ, ಮಾಡ್ಲಿಕ್ಕೆ ತ್ರಾಸು ಎಲ್ಲ. ಡೆಲ್ಟನ್ ಸಲುವಾಗಿ ಬಂದಿರೋದು ಇವೆಂಟ್ಗೆ. ಅವನೇ ರಿಕ್ವೆಸ್ಟ್ ಮಾಡ್ಕೊಂಡು ಬರಬೇಕು ಅಷ್ಟು ದೂರದ. ಸರಿ ಬರೋಣ, ಒಳ್ಳೆ ಇವೆಂಟ್ ಆಗಿದೆ, ಎಲ್ಲ ಚೆನ್ನಾಗಿ ಎಲ್ಲ ಆಗ್ತಿದ್ದಾರೆ. ಎಸ್, ಥ್ಯಾಂಕ್ ಯು ಸೋ ಮಚ್ ಫಾರ್ ಕಮಿಂಗ್. ಥ್ಯಾಂಕ್ ಯು ಸೋ ಮಚ್. ತುಂಬಾ ಖುಷಿ ಆಯ್ತು ಮಂಗಳೂರಿಗೆ ಬಂದು. ಬಿಜಾಪುರದವರು ಕೂಡ ಮಂಗಳೂರಿಗೆ ಬಂದಿದ್ದೀರಿ. ಥ್ಯಾಂಕ್ ಯು ಸೋ ಮಚ್ ಸರ್. ವೀಕ್ಷಕರೇ ನೋಡಿದ್ರಲ್ಲ, ಇವತ್ತು ಬಿಜಾಪುರ ಮತ್ತೆ ಬೆಂಗಳೂರಿನಿಂದ ಇವತ್ತು ಇಲ್ಲಿಗೆ ಬಂದು ಆಫ್ ರೋಡ್ ನ ಒಂದಷ್ಟು ವಿಚಾರನ ನಾವು ಅನುಭವವನ್ನು ಮಾಡ್ಕೊಂಡ್ವಿ. ಸೊ ಅದೇ ರೀತಿ ತುಂಬಾ ಜನರು ಈ ಒಂದು ಕಾರ್ಯಕ್ರಮ, ಈ ಒಂದು ಆಫ್ ರೋಡ್ ನಲ್ಲಿ ಇದ್ದಾರೆ. ಅವ್ರ ಜೊತೆನೂ ಕೂಡ ಮಾತಾಡ್ಕೊಂಡು ಬರೋಣ, ಬನ್ನಿ. ಸೊ ಇಬ್ರಾಹಿಂ ಸರ್ ಅವರ ಬಗ್ಗೆ ಹೇಳ್ಬೇಕಾದ್ರೆ, ನಮ್ಮ ಮಂಗಳೂರಿನ ನಮ್ಮ ಮುಡಿಪ ಆಗಿರ್ಬೋದು, ಮಂಗಳೂರು ಆಗಿರ್ಬೋದು, ಇಲ್ಲೇ ಸಾಮಾಜಿಕ, ಧಾರ್ಮಿಕ, ಅದೇ ರೀತಿ ಸಮಾಜ ಸೇವೆಯಲ್ಲಿ ತನ್ನನ್ನು ತಾನು ತೊಡಗಿಸಿಕೊಂಡು ಒಂದಷ್ಟು ಸಹಾಯವನ್ನು ಮಾಡಿಕೊಂಡಿರುವಂತಹ ಒಬ್ಬ ಶ್ರೇಷ್ಠ ವ್ಯಕ್ತಿ ಅಂತಾನೆ ಹೇಳ್ಬೋದು. ಇಬ್ರಾಹಿಂ ಸರ್ ಅವರು ನಮ್ಮ ಜೊತೆಗಿದ್ದಾರೆ. ಬನ್ನಿ, ಇಬ್ರಾಹಿಂ ಸರ್ ಅವರು ಇವತ್ತು ಮುಡಿಪಿನಲ್ಲಿ ನಡೀತಿರೋ ಒಂದು ಆಫ್ ರೋಡ್ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗಿದ್ದಾರೆ. ತುಂಬಾ ಖುಷಿ ಆಗುತ್ತೆ. ಬನ್ನಿ, ಅವ್ರ ಜೊತೆ ಒಂದಷ್ಟು ವಿಚಾರಗಳನ್ನು ಮಾತಾಡೋಣ, ಬರೋಣ. ಇಬ್ರಾಹಿಂ ಸರ್ ಅವರೇ ನಮಸ್ಕಾರ. ನಮಸ್ಕಾರ ಸರ್. ಸರ್ ಹೇಗೆ ಅನಿಸ್ತಾ ಉಂಟು ನಮ್ಮ ಈ ಒಂದು ಮಂಗಳೂರಿನ ಮುಡಿಪಿನಲ್ಲಿ ನಡೀತಿರುವಂತಹ ಆಫ್ ರೋಡ್ ಸರ್? ಸರ್, ಇದರ ಬಗ್ಗೆ ಹೇಳ್ಬೇಕಂದ್ರೆ, ಈ ದೇರ್ಲಕಟ್ಟೆ ಮತ್ತು ಈ ಮುಡಿಪು ಅಂದರೆ ಇದು ದೇಶದಲ್ಲಿ ಒಂದು ಗುರುತಿಸುವಂತ ಸ್ಥಳ. ಯಾಕೆಂದರೆ ಅನೇಕ ಮೆಡಿಕಲ್ ಕಾಲೇಜ್, ಅನೇಕ ಇಂಜಿನಿಯರಿಂಗ್ ಕಾಲೇಜ್, ಯೂನಿವರ್ಸಿಟಿ ಅಂತ ಹೊಂದಿರುವಂತ ಈ ಒಂದು ದೇಶದಲ್ಲಿ ಒಂದು ವಿಶಿಷ್ಟವಾದ ಊರು. ಅದೇ ರೀತಿ ಮುಡಿಪಲ್ಲಿ ಇವತ್ತು ನಡೆಯುವಂತ ಈ ಒಂದು ಕಾರ್ಯಕ್ರಮ ನಾವೇನು ಟಿವಿಯಲ್ಲಿ ಇಲ್ಲ ಡಿಸ್ಕವರಿಯಲ್ಲಿ ನೋಡ್ತಿದ್ದೆವು. ಈ ಜೀಪ್ ರ್ಯಾಲಿ, ಬೈಕಲ್ಲಿ ಇದನ್ನೆಲ್ಲ ನಾವು ಕನ್ನಡ ನೋಡಲೇ ಇಲ್ಲ. ಇವತ್ತು ಇದನ್ನು ನಮಗೆ ಈ ಊರಿಗೆ ಪರಿಚಯ ಮಾಡಿಕೊಟ್ಟು
ದೇಶದಲ್ಲೇ ಇದನ್ನು ನೋಡುವಂತ ಒಂದು ಮುಡಿಪು ಪ್ರದೇಶವನ್ನು ನಮಗೆ ಪರಿಚಯಿಸಿಕೊಟ್ಟಿದ್ದಾರೆ ಯಾರಂದರೆ ನಮ್ಮ ಗೆಳೆಯರು, ನಮ್ಮವರೇ ಆದ ಅವಿನಾಶ್ ಅಡಪರ್ ಅವರು, NS ಅಬ್ದುಲ್ ನಾಸಿರ್, ಅದೇ ರೀತಿ ವಿಜಯ್ ನಾಯ್ಕ್ ಇವರ ತಂಡ ಇವತ್ತು ಈ ಮುಡಿಪಿಗೆ ಪರಿಚಯ ಮಾಡಿಕೊಟ್ಟಿದ್ದಾರೆ. ಇವತ್ತು ನಮ್ಮ ಊರಲ್ಲೇ ಒಂದು ಹಬ್ಬದ ತರ ಇದೆ. ಅಲ್ಲದೆ ಈ ನಮ್ಮ BC ರೋಡು, ಮ್ಯಾಂಗ್ಳೂರು, ದೂರದ ಊರಿನ ಎಲ್ಲಾ ಜನರು ಇವತ್ತು ಬಂದು ಇದನ್ನು ವೀಕ್ಷಣೆ ಮಾಡ್ತಿದ್ದಾರೆ. ಇಲ್ಲಿಯ ಕಾಲೇಜ್ ಆಗಲಿ, ಮೆಡಿಕಲ್ ಕಾಲೇಜ್, ಇಂಜಿನಿಯರ್ ಕಾಲೇಜ್ ಎಲ್ಲಾ ವಿದ್ಯಾರ್ಥಿಗಳು ಕೂಡ ಬಂದು ಇದನ್ನು ಒಂದು ಕನ್ನಡ ನೋಡುವಂತ ಒಂದು ಅವಕಾಶ ಅವರಿಗೆ ಮಾಡಿಕೊಟ್ಟಿದೆ. ಅದಕ್ಕಾಗಿ ನಾವು ಆ ತಂಡವನ್ನು ಅಭಿನಂದಿಸಬೇಕು. ನಮ್ಮ ಊರಿಗೆ ಒಂದು ಹಬ್ಬವನ್ನು ಮಾಡಿಕೊಟ್ಟಿದ್ದಾರೆ. ತುಂಬಾ ಚೆನ್ನಾಗಿದೆ ಸರ್ ಈ ಒಂದು ರ್ಯಾಲಿ ನಮಗೆ. ಸರ್, ಈ ವರ್ಷ ಇದು ನಮ್ದು ಮುಡಿಪಿನಲ್ಲಿ ಆಗ್ತಾ ಉಂಟು ಈ ಒಂದು ಆಫ್ ರೋಡ್. ಇದು ಫಸ್ಟ್ ಟೈಮ್ ಆಗ್ತಾ ಉಂಟಾ ಅಲ್ಲ ಎಷ್ಟು ಇದು ಫಸ್ಟ್ ಟೈಮ್ ಆಗ್ತಾ ಇರೋದು ಸರ್? ಇಲ್ಲಿ ಈ ಊರಲ್ಲಿ ಇದು ಫಸ್ಟ್ ಟೈಮ್. ಎಂದರೆ ಈ ಏರಿಯಾ ಸರ್ ಮಂಗಳೂರಲ್ಲಿ ಬಜ್ಪೆಯಲ್ಲಿ ಮೊದಲು ಒಂದು 2-3 ವರ್ಷ ಮೊದಲು ಆಗಿತ್ತು. ಆದರೆ ಈ ಊರಲ್ಲಿ ಈ ಏರಿಯಾದಲ್ಲಿ ಇದು ಫಸ್ಟ್ ಟೈಮ್. ಇಂಥ ಪ್ಲೇಸ್ ಬೇರೆ ಎಲ್ಲೂ ಸಿಗ್ಲಿಕ್ಕಿಲ್ಲ. ಅಂದ್ರೆ ಎಲ್ಲಾ ವೀಕ್ಷಕರಿಗೂ ಒಂದು ಕನ್ನಡ ನೋಡುವಂತ ಒಂದು ಅವಕಾಶ ಆಗಿದೆ ಇದನ್ನು. ಓಕೆ ಸರ್, ಈ ಒಂದು ಆಫ್ ರೋಡ್ ನಲ್ಲಿ ತಮ್ಮ ತಂಡ ಏನಾದ್ರು ಇದೆಯಾ ಸರ್? ತಮ್ಮ ಯಾರಾದ್ರೂ ತಂಡ ಇದರಲ್ಲಿ ಭಾಗವಹಿಸಲಿಲ್ಲ. ಆದರೆ ಇದರ ನಿರ್ವಹಣೆಯಲ್ಲಿ ನಮ್ಮ ನಾಸಿರ್ ಅಂತವ್ರು, ನಮ್ಮ ನಡ್ಪೋದಣ್ಣವರು, ನಮ್ಮವರೇ ಅವರು ಈ ತಂಡವನ್ನು, ಅವರು ರ್ಯಾಲಿಯಲ್ಲಿ ಹೋಗುವವರು. ಅವರು ಈ ಸಾರಿ ರ್ಯಾಲಿ ಹೋಗ್ಲಿದ್ದರು, ಅವರು ಇದರ ತಂಡದಲ್ಲಿ ಇದ್ದಾರೆ. ವೀಕ್ಷಕರೇ ನೋಡಿದ್ರಲ್ಲ, ಸಾಮಾಜಿಕ ಸೇವೆಯಲ್ಲಿ ತನ್ನನ್ನು ತಾನು ತೊಡಗಿಸಿಕೊಂಡಂತಹ ಇಬ್ರಾಹಿಂ ಸರ್ ಅವರು ಹೇಳಿದ್ರು. ಯಾಕಂದ್ರೆ ಇಂಥ ಒಂದು ಆಫ್ ರೋಡ್ ನಾವು ನೋಡುವಾಗ ಇವರು ಹೇಳ್ತಾ ಇದ್ರು ಲೈವ್ ಅಲ್ಲಿ ಎಲ್ಲ ನೋಡಿದ್ವಿ, ಬಟ್ ರಿಯಲ್ ಆಗಿ ನಾನು ನೋಡಿಲ್ಲ. ಬಟ್ ಇವತ್ತು ಮುಡಿಪಿನಲ್ಲಿ ರಿಯಲ್ ಆಗಿ ಈ ಒಂದು ಆಫ್ ರೋಡ್ ನಡೀತಾ ಉಂಟ ಅಂತ ಹೇಳಿ ಅವರು ಹೇಳಿದ್ರು. ಇಲ್ಲದ್ರೂ ಕೂಡ ಬಹಳ ಖುಷಿ ಆಗುತ್ತೆ. ಯಾಕಂದ್ರೆ ಇವತ್ತು ಮುಡಿಪಿನಲ್ಲಿ ಇಂಥ ಒಂದು ನಾವು ಲೈವ್ ಅಲ್ಲಿ ನೋಡಬಹುದು ಇಂಥ ಒಂದು ಆಫ್ ರೋಡ್. ನಾವು ತುಂಬಾ ಖುಷಿ ಆಗುತ್ತೆ ಅಂತ ನಮ್ಮ ಇಬ್ರಾಹಿಂ ಅವರು ಹೇಳಿದ್ರು. ಅದೇ ರೀತಿ ಅವ್ರ ಜೊತೆ ಇನ್ನೊಬ್ರು ಅವರ ಸ್ನೇಹಿತರಿದ್ದಾರೆ. ಸರ್, ತಮ್ಮ ಹೆಸರು? ಅಬೂಬಕರ್ ಸರ್ ಅವರು ನಮ್ಮ ಜೊತೆಗಿದ್ದಾರೆ. ಬನ್ನಿ ಅವ್ರ ಜೊತೆ ಒಂದಷ್ಟು ವಿಚಾರಗಳನ್ನ ಮಾತಾಡ್ಕೊಂಡು ಬರೋಣ. ಅಬೂಬಕರ್ ಸರ್, ಹೇಗೆ ಅನಿಸ್ತಾ ಉಂಟು ನಮ್ಮ ಈ ಒಂದು ಆಫ್ ರೋಡ್? ಸರ್, ಬಹಳ ಉತ್ತಮವಾದಂತ ಕಾರ್ಯಕ್ರಮ. ನಮ್ಮ ರಾಜ್ಯದ ಇಲ್ಲಿ ವಿಧಾನಸಭಾ ಅಧ್ಯಕ್ಷರು ಯುಟಿ ಖಾದರ್ ಅಂತ ಈ ಮಂಗಳೂರು ವಿಧಾನಸಭಾ ಕ್ಷೇತ್ರದಲ್ಲಿ ನಡೆಯುವಂಥ ಕಾರ್ಯಕ್ರಮ ಒಂದು ಜನರಲ್ಲಿ ಒಂದು ಸಾಮಾಜಿಕ, ಧಾರ್ಮಿಕ ಮತ್ತು ರಾಜಕೀಯ ಒಂದು ಇಲ್ಲಿ ಸೌಹಾರ್ದ ನಡೆಸುವಂತ ಒಂದು ಕಾರ್ಯಕ್ರಮ, ಒಂದು ಉತ್ತಮವಾದ ಕಾರ್ಯಕ್ರಮ. ಜನರಲ್ಲಿ ಒಂದು ಇವತ್ತು ಆದಿತ್ಯವಾರ ಎಲ್ಲ ಸುಮಾರು ಒಂದು 25-30 ಸಾವಿರ ಅಷ್ಟು ಜನರು ಇಲ್ಲಿ ಸೇರಿರಬಹುದು ನನ್ನ ಅಂದಾಜು ಪ್ರಕಾರ. ಬಹಳ ಉತ್ತಮವಾದ ಕಾರ್ಯಕ್ರಮ, ಬಹಳ ಒಂದು ಸೌಹಾರ್ದ ಒಂದು ಜೋಡಿಸುವಂತ ಕಾರ್ಯಕ್ರಮ ಅಂತ ನಾನು ಅಭಿಪ್ರಾಯಪಡ್ತೇನೆ. ಓಕೆ, ಥ್ಯಾಂಕ್ ಯು ಸೋ ಮಚ್ ಸರ್. ನಿಮ್ದೊಂದು ಸಮಯವನ್ನು ಕೊಟ್ರಿ, ಒಂದಷ್ಟು ವಿಚಾರ ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಟ್ರಿ. ಥ್ಯಾಂಕ್ ಯು ಸೋ ಮಚ್. ತಮ್ಮ ಸೇವೆ ಕೂಡ ಇನ್ನಷ್ಟು ಮುಂದುವರಿಲಿ ಅಂತ ದೇವರಲ್ಲಿ ಕೇಳಿಸ್ತಾ ಥ್ಯಾಂಕ್ ಯು ಸೋ ಮಚ್ ಸರ್. ಓಕೆ, ವೀಕ್ಷಕರೇ ನೋಡಿದ್ರಲ್ಲ, ಇವತ್ತು ಈ ಒಂದು ಆಫ್ ರೋಡ್ ನಲ್ಲಿ ತುಂಬಾ ಜನರೆಲ್ಲ ಬರ್ತಾ ಇದ್ದಾರೆ. ಇದೇ ರೀತಿ ಇನ್ನಷ್ಟು ನಮ್ಮ ಒಂದು ಆಫ್ ರೋಡ್ ನಲ್ಲಿ ಪಾರ್ಟಿಸಿಪೇಟ್ ಮಾಡಿದ ಇನ್ನಷ್ಟು ಜನರು ಕೂಡ ಇದ್ದಾರೆ. ಅವರಲ್ಲಿ ಕೂಡ ನಾವು ಮಾತಾಡ್ಕೊಂಡು ಬರೋಣ. ನಾನು ನಿಮ್ಮ ಪ್ರೀತಿಯ ಸಚಿನ್ ಬೆಳ್ತಂಗಡಿ. ಬನ್ನಿ ಇನ್ನಷ್ಟು ಜನರ ಜೊತೆ ನಾವು ಮಾತಾಡ್ಕೊಂಡು ಬರೋಣ. സീസൺ 4 ജീപ്പ് റേസ് സ്പർദ്ധയുടെ നമ്മുടെ
ಹರೀಶ್ ಪಲಾಯಿ ಕೆಳಗಿನ ನಾರಿಯ ಮೇರೆ ಉಪಸ್ಥಿತರುಳ್ಳರೆ ಎರಡು ಅತ್ಯಂತ ಪ್ರೀತಿಪೂರ್ವಕವಾದ ಎರಡು ಆತ್ಮೀಯವಾದಿ ಕಾರ್ಯಕ್ರಮಕ್ಕೆ ಸ್ವಾಗತ ಮಂತೊಂದು Marat Pawan, please get a look at that, please.